ಏನು ಯೋಚನೆ ಮಾಡಕತ್ತಿದೀಯ? ನಾನು ನಾನು ನನ್ನಲ್ಲಾಕ್ ಮುಚ್ಚು ಮರಿ ಹೇಳಲ್ಲ. ಏನಿಲ್ಲ, ನಾನ್ ನಿಮಗ್ ತಿಳಿಸ್ಲಾರ್ದ ಒಂದ್ ಕೆಲ್ಸಕ್ ಮನಸ್ಸು ಮಾಡೀನಿ. ನಿನ್ ಮನಸ್ಸನ್ನ ನೀನೇ ಮಾಡಿದ್ರೆ ನನಗೆ ಹೆಂಗ್ ಗೊತ್ತಾಗಬೇಕು? ಬಿಟ್ಟು ಹೇಳಬಾರ್ದನ? ಅಕ್ಕ ಬಂಜೇನು ಶಬ್ದ ಹೊತ್ತು ಪಡಬಾರದ್ ಸಂತ ಪಡ್ತಾಳ. ಅದಕ್ಕ ನನಗ್ ಹುಟ್ಟ ಕೂಸನ್ನ ಅಕ್ಕಳಿಗೆ ಕೊಡ್ಬೇಕು ಅಂತ. ಅಷ್ಟ್ಯಾಕೆ ಯೋಚನೆ ಮಾಡ್ತೀಯ? ನನಗೂ ಅದೇ ಚಿಂತೆ ಆಗಿದೆ. ನನ್ನ ಮನಸ್ಸು ತಂಗಿದ್ದೆ ನಿನ್ನ ಬಾಯಿಗೆ ಬಂದೈತಿ. ನನಗೆ ಬಹಳ ಸಂತೋಷ ಆಯ್ತು. ಆಗ್ಲಿ ಹೇಳು, ಆಗ್ಲಿ. ಯಾರ ಮಡಿಲಲ್ಲಿ ಬೆಳೆದ್ರು ಅದು ನಮ್ಮ ಸಾಲೋಕ್ಯ ವಂಶದ ಕುಡಿನಿ. ಈ ನಮ್ಮ ಸಂಕಲ್ಪನ ಆ ದೇವ್ರು ನೆರವೇರಿಸ್ಬೇಕು. ಹೊತ್ತಾತು, ಮಲ್ಕೋ ಹೋಗು. ಏನೋದಯ್ಯ? ಗುರುಗಳೇ, ರಾತ್ರಿ ನಾನು ಒಂದು ಅದ್ಭುತವಾದ ಕನಸನ್ನು ಕಂಡೆ. ಅದನ್ನು ತಮ್ಮಲ್ಲಿ ಅರಿವು ಬಂದೆ. ಕುಳಿತುಕೊಳ್ಳಿ. ಏನದು ಕನಸು? ಉರಿಯುತ್ತಿದ್ದ ದೀಪ ಗಾಳಿಗೆ ಹೊಯ್ದಾಡಿ ಆರುವ ಸ್ಥಿತಿಯಲ್ಲಿತ್ತು. ಆ ಹೊತ್ತಿನಲ್ಲಿ ಅಕಸ್ಮಾತ್ತಾಗಿ ಅವ್ಯಕ್ತವಾದ ಕೈಗಳು ಬಂದು ಆರುತ್ತಿದ್ದ ದೀಪವನ್ನು ಮತ್ತೆ ಬೆಳಗಿಸಿತು. ಇದರ ಸೂಚನೆ? ನಿಜಕ್ಕೂ ಇದೊಂದು ಅಪೂರ್ವವಾದ ಕನಸು. ಜನತೆ ಕೇವಲ ಭಾಷಾಚರಣೆಯ ಭ್ರಮೆಯಲ್ಲಿ ಅಂತರಂಗದ ಅರಿವನ್ನೇ ಮಾಡುತ್ತಿದ್ದಾರೆ. ಈ ಅಸತ್ಯ, ಅನ್ಯಾಯ, ಅಕ್ರಮಗಳ ಅಂಧಕಾರದಲ್ಲಿ ಆ ಧರ್ಮದೀಪವೇ ನಮ್ಮನ್ನು ಉಳಿಸಬೇಕು. ಜನರಿಗೆ ಧರ್ಮದ ಅರಿವು ಮೂಡಿಸಬೇಕು. ಆ ಧರ್ಮಜ್ಯೋತಿಯನ್ನು ಪಾಲಿಸಿದರೆ ನಮ್ಮ ಬದುಕು ಆ ನವಬೆಳಕಿನಲ್ಲಿ ಅರಳುವಂತಾಗುತ್ತದೆ. ಆದಯ್ಯ ಗುರುಗಳೇ, ನಿಮ್ಮ ಆಸೆಗಳು ಈಡೇರುವ ಸೂಚನೆ ಇದು. ನಿಮ್ಮ ಕನಸು ನನಸಾಗಲಿ. ಸಮಾಧಾನ ಮಾಡ್ಕೋ, ದೇವರಿದ್ದಾನೆ. ಏನ್ರಿ ಗಂಡು ಮಗು ಆಯ್ತು? ಶಿವ ಕಣ್ಕಬ್ಬ. ಅಕ್ಕ, ನಿನ್ನ ಅಂದಿನ ಸಂಕಲ್ಪ ಇಂದು ಸಿದ್ಧಿಸಿದೆ. ಇಂದಿನಿಂದ ಈ ಕೂಸ ನಿಂದು. ಸಂಗವ, ಈ ಮಗು ನಿನ್ನ ಚೊಚ್ಚಿನ ಮಗು. ನೀನೇನು ಯೋಚಿಸಬೇಡಕ್ಕ. ನಿನ್ನ ಬದುಕಿಗೆ ಈ ಕಂದ ಸಂತಸ ತರೋದಾದ್ರೆ ಇದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಇನ್ನೇನಿದೆ? ಬೇಡ ತಾಯಿ. ಅಕ್ಕ ಅಕ್ಕ, ಹೌದು ಸಂಗವ, ಈಗಾಗಲೇ ಬಂಜೆ ಅನ್ನೋ ಜನಗಳಿಂದಲೇ ಸಾಕಾಗಿದೆ. ಮತ್ತೆ ಅಕ್ಕ, ಈ ಮಗುನ ನನ್ನ ಇಚ್ಛೆನ ಕಡ್ಗಣಿಸ್ಬೇಡಕ್ಕ. ಗುರುಗಳೇ, ನೀವಾದ್ರೂ ಹೇಳ್ರಿ. ಹೌದು ತಾಯಿ, ಈ ಮಗು ನಿಮ್ಮದೊಂದೇ ದೈವ ಸಂಕಲ್ಪವಿದೆ. ಹುಟ್ಟಿನಿಂದಲೇ ದಾಸೋಹಮೂರ್ತಿಯಾಗಿದ್ದಾನೆ. ಹಡೆದ ತಾಯಿಯ ಹಾರೈಕೆ, ಪಡೆದ ತಾಯಿಯ ಮಮತೆಗಳೆರಡೂ ಒಂದಾಗಿ ನಾಡ ಬೆಳಗುವ ದಂಡಾದೀಪವಾಗಲಿ. ಒಪ್ಪಿಸ್ಕೋ ತಾಯಿ. ಒಪ್ಪಿಸ್ಕೋ. ವೇಳೆಯಾಗುತ್ತಾ ಬಂತು. ತೊಟ್ಟಿನ ಕಾರ್ಯ ನಡೆಯಲಿ. ಗುರುಗಳೇ, ಮಗುವಿನ ಹೆಸರು? ಆದಯ್ಯ, ನಿಮ್ಮ ಮನೆ ಮನದಲ್ಲಿ ಬಸವಾದಿ ಪ್ರಮಥರ ಕಾಯಕ ದಾಸೋಹ ಪರಂಪರೆಯಾಗಿ ಬೆಳೆದು ಬಂದಿದೆ. ಸಕಲ ಜೀವಾತ್ಮರಿಗೂ ಲೇಸನೇ ಬಯಸಿ ಶರಣನಾದ ಆ ಬಸವ ಶರಣಬಸವ. ಹೌದು, ಶರಣಬಸವನೆಂದೇ ನಾಮಕರಣವಾಗಲಿ.